ಸಾಕಷ್ಟು ಜನ ಜ್ಯೋತಿಷಿಗಳು ಫೇಮಸ್ ಆದಂತೆ ಭಕ್ತರು ಜಾಸ್ತಿ ಆದಂತೆ ಅವರನ್ನು ನಂಬ್ಕೊಳ್ಳೋರು ಜಾಸ್ತಿ ಆದಂತೆ ಮಠವನ್ನ ಕಟ್ಟಿರುವಂಥದ್ದು ನೋಡಿದೀವಿ. ಅದೇ ರೀತಿಯಾದಂಥ ಪ್ಲಾನ್ ಅನ್ನ ಕಮಲಾಕರ ಭಟ್ ಕೂಡ ಮಾಡಿದ್ದಾರೆ. ಬಗೆದಷ್ಟು ಬಯಲಾಗ್ತಾ ಇರುವಂಥದ್ದು ಕಮಲಾಕರ ಭಟ್ ಪುರಾಣ. ಜ್ಯೋತಿಷ್ಯ ಬಿಸ್ನೆಸ್ ಸ್ವಲ್ಪ ಡಲ್ ಆಯ್ತಲ್ಲ, ಸೊ ಆ ಕಾರಣಕ್ಕೋಸ್ಕರ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ತನ್ನದೇ ಮಠವನ್ನ ಕಟ್ಟಲಿಕ್ಕೆ ಮುಂದಾಗಿದ್ದಂಥ ಕಮಲಾಕರ್ ಭಟ್ ಈ ರೀತಿಯಾಗಿ ಸಾಕಷ್ಟು ಜನ ಜ್ಯೋತಿಷಿಗಳು ಮಾಡ್ಕೊಂಡಿದ್ದಾರೆ. ಆಲ್ರೆಡಿ ತುಂಬ ಜನ ಜ್ಯೋತಿಷಿಗಳು ಫೇಮಸ್ ಆದ ನಂತರ ಇನ್ನೆಲ್ಲಿ ದುಡ್ಡು ಮಾಡ್ಬೋದು, ಮಠವನ್ನ ಕಟ್ಕೊಳ್ಳೋದು, ಮಠದ ಹೆಸರಲ್ಲಿ ಚೆನ್ನಾಗಿ ದುಡ್ಡು ಮಾಡ್ಕೊಳ್ಳೋದು, ಟ್ರಸ್ಟ್ ಮಾಡ್ಕೊಳ್ಳೋದು, ದುಡ್ಡು ಮಾಡ್ಕೊಳ್ಳೋದು. ಮಠ ಕಟ್ಟಲಿಕ್ಕೆ 10 ಎಕರೆ ಜಮೀನನ್ನ ಖರೀದಿ ಮಾಡಿದ್ದಂಥ ಭಟ್ ಶಿವಮೊಗ್ಗದ ಮಧುಬಾಲದಲ್ಲಿ ಜಮೀನು ಖರೀದಿಯಾಗಿತ್ತು. ಅದು 4 ಕೋಟಿ ಕೊಟ್ಟು 10 ಎಕರೆ ಖರೀದಿ ಮಾಡಿದ್ದಂಥ ಕಮಲಾಕರ್ ಭಟ್ 4 ಕೋಟಿ ಕೊಟ್ಟು 10 ಎಕರೆ ಖರೀದಿ ಮಾಡಿದ್ರಂತೆ. ಲೆಕ್ಕ ಹಾಕೊಳ್ಳಿ ಇನ್ಯಾವ ಲೆವೆಲ್ಗೆ ದುಡ್ಡು ಮಾಡಿರೋಣ ಜ್ಯೋತಿಷ್ಯದಲ್ಲಿ ಅಂತ. ಗೋಶಾಲೆ, ಮಠ ಮತ್ತು ದೇವಸ್ಥಾನ ಕಟ್ಟುವುದಾಗಿ ಖರೀದಿ ಮಾಡಲಾಗಿತ್ತು. ಗೋಶಾಲೆ ಮಾಡ್ತೀನಿ, ಮಠವನ್ನ ಕಟ್ತೀನಿ, ಅದರ ಜೊತೆಗೆ ದೇವಸ್ಥಾನವನ್ನ ಕಟ್ಟುವುದಾಗಿ ಖರೀದಿ ಮಾಡಲಾಗಿತ್ತು. 4 ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ ಅಂದ್ರೆ ಬರೀ ಜಮೀನಿಗೆ, ಇನ್ನು ಇದಕ್ಕೆ ಎಷ್ಟು ಇನ್ವೆಸ್ಟ್ ಮಾಡ್ಲಿಕ್ಕೆ ಪ್ಲಾನ್ ಮಾಡಿದ್ನೋ ಏನೋ ಗೊತ್ತಿಲ್ಲ. ಈಗ ಗೋಶಾಲೆಯಲ್ಲಿ ಕೇವಲ 5 ರಿಂದ 6 ಗೋವುಗಳು ಮಾತ್ರ ಇದ್ದಾವೆ. ಗೋಶಾಲೆ ಹೆಸರಲ್ಲಿ ಹೋಮವನ್ನ ಕೂಡ ಮಾಡಲಾಗಿತ್ತಂತೆ ಕಮಲಾಕರ್ ಭಟ್ಟಿಂದ. ನೆಕ್ಸ್ಟ್ ಇದ್ದಿದ್ದು ಪ್ರೋಸೆಸ್ಸು ಮಠವನ್ನ ಕಟ್ಟೋದು, ದೇವಸ್ಥಾನ ಕಟ್ಟೋದು. ಗೊತ್ತಲ್ಲ ಜನ, ಅಲ್ಲೊಂದು ದೇವಸ್ಥಾನ ಮಠ ಕಟ್ಟಿದ್ರೆ ಯಾರೇ ಆಗಿರಲಿ ಹೆಂಗೆ ಆಗಿರಲಿ ಸುಮ್ಮನೆ ಹೋಗ್ಬಿಡ್ತಾರೆ. ಕೈ ಮುಗಿಯುವಂಥದ್ದು, ಅಡ್ಡು ಬೀಳೋದು, ನಂಬ್ಕೊಂಡು ಹೋಗೋದು, ಅದಾದ್ಮೇಲೆ ಯಾಮಾರೋದು. ಸೊ ಅದು ಚೆನ್ನಾಗಿ ಗೊತ್ತಿದೆ ಯಾಮಾರ್ಸೋದು. ಸಿದ್ದಾಪುರ ವಸಂತ ನಾಯಕ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಮಲಾಕರ್ ಭಟ್ ಮತ್ತು ಸುಚಿತ್ರಾ ಇಂದು ಸಿದ್ದಾಪುರ ಕೋರ್ಟ್ಗೆ ಇಂದು 8 ಆರೋಪಿಗಳನ್ನ ಪ್ರೊಡ್ಯೂಸ್ ಮಾಡಲಾಗಿದೆ. ನ್ಯಾಯಾಂಗ ಬಂಧನ ಮುಗಿದಿರುವಂಥ ಹಿನ್ನೆಲೆಯಲ್ಲಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಲಾಗುತ್ತೆ. ಟೋಟಲಿ 8 ಜನ ಆರೋಪಿಗಳು, ಕಮಲಾಕರ ಭಟ್ಟ, ಅದರ ಜೊತೆಗೆ ಆತನ ಪ್ರೇಯಸಿ ಸುಚಿತ್ರಾ ಸೇರಿದಂತೆ 8 ಜನ ಆರೋಪಿಗಳು. ನ್ಯಾಯಾಂಗ ಬಂಧನ ಮುಗಿದ ಹಿನ್ನೆಲೆಯಲ್ಲಿ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಲಾಗ್ತಾ ಇದೆ. ಭಟ್ಟ ಮತ್ತು ಸುಚಿತ್ರಾಳನ್ನ ಕಸ್ಟಡಿಗೆ ಪಡೆಯುತ್ತಾ ಖಾಕಿ ಪಡೆ ಮತ್ತಷ್ಟು ವಿಚಾರಣೆ ಮಾಡುವಂಥ ಕಾರಣಕ್ಕೋಸ್ಕರ ಕಸ್ಟಡಿಗೆ ಪಡ್ಕೊಳ್ತಾರ. ಬೇಲ್ಗೆ ಅರ್ಜಿ ಸಲ್ಲಿಸ್ತಾರ 8 ಮಂದಿ ಆರೋಪಿಗಳು. ಮೂಲಗಳ ಪ್ರಕಾರ ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆಯನ್ನ ಮಾಡುವಂತ ಸಾಧ್ಯತೆ ಇದೆ. ಪೊಲೀಸರು ಕಸ್ಟಡಿಗೆ ಪಡ್ಕೊಳ್ತಾರ ಇಲ್ವಾ ಅನ್ನುವಂಥದ್ದನ್ನ ಕೂಡ ಕಾದು ನೋಡಬೇಕು. ಹೆಚ್ಚಿನ ತನಿಖೆಯನ್ನ ಮಾಡಬೇಕು. ಅವ್ರು ಏನಾದರೂ ಬಾಯ್ ಬಿಡ್ತಾ ಇಲ್ಲ ಅಂದ್ರೆ ಕಸ್ಟಡಿಗೆ ಪಡ್ಕೊಳ್ಳುವಂತ ಸಾಧ್ಯತೆ ಇದೆ. ಇಲ್ಲ ಅಂದ್ರೆ ತನಿಖೆಯನ್ನ ಮುಂದುವರಿಸ್ತಾರೆ ಅವರು. ನ್ಯಾಯಾಂಗ ಬಂಧನ ಮುಗಿದಿದೆ, ಸೊ ಹೀಗಾಗಿ ಇವತ್ತು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಲಾಗ್ತದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಉತ್ತರ ಕನ್ನಡದ ಪ್ರತಿನಿಧಿ ದರ್ಶನ್ ನಾಯಕ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದರ್ಶನ್, ಒಂದ್ ಕಡೆ ಶಿವಮೊಗ್ಗದಲ್ಲಿ 10 ಎಕರೆ ವಿಚಾರ ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು, ಮತ್ತು ಒಂದ್ ಕಡೆ ಇವತ್ತು ಅವ್ರನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಲಾಗ್ತಾ ಇದೆಯಲ್ಲ, ತನಿಖೆ ಯಾವ ಹಂತದಲ್ಲಿದೆ, ಮತ್ತೇನಾದ್ರೂ ಕಸ್ಟಡಿಗೆ ಪಡೆಯುವಂತ ಸಾಧ್ಯತೆ ಇದೆಯಾ, ಹೇಗೆ? ಪೃಥ್ವಿ, ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರದ ವಸಂತ ನಾಯ್ಕ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 8 ಆರೋಪಿಗಳಿಗೆ 8 ದಿನಗಳ ಕಾಲ ನ್ಯಾಯಾಂಗ ಬಂಧನ ಇರಿಸಲಾಗಿತ್ತು. ಇವತ್ತು ಆ ಅವಧಿ ಮುಗಿದಿದೆ. ಇವತ್ತು ನ್ಯಾಯಾಂಗ ಬಂಧನ ವಿಸ್ತರಣೆ ಆಗತ್ತಾ ಅಥವಾ ಪೊಲೀಸ್ ಕಸ್ಟಡಿ ಆಗತ್ತಾ ಎನ್ನುವಂಥದ್ದು ಒಂದು ಕಾದು ನೋಡಬೇಕಾಗಿರುವಂಥದ್ದು. ಅದ್ರ ಜೊತೆಗೆ ಇಲ್ಲಿನ ಅಂದ್ರೆ ವಸಂತ ನಾಯ್ಕ್ ಕುಟುಂಬದವರು ಆಗ್ರಹಿಸ್ತಾ ಇರುವಂಥದ್ದು ಏನಪ್ಪಾ ಅಂದ್ರೆ ಇಬ್ಬರಿಗೂ ಈ 7 ಮಂದಿ ಜೊತೆಗೆ ಇಬ್ಬರಿಗೆ ಅಂದ್ರೆ ಸುಚಿತ್ರಾ ಮತ್ತು ಅದೇ ರೀತಿ ಕಮಲಾಕರ್ ಭಟ್ರಿಗೆ ಕಠಿಣ ಶಿಕ್ಷೆ ಆಗಬೇಕು ಎನ್ನುವಂಥ ಬಗ್ಗೆ ಆಗ್ರಹಿಸ್ತಾ ಇರುವಂತದ್ದು. ಈಗಾಗಲೇ ನಿನ್ನೆ ಒಂದು ಕಮಲಾಕರ್ ಭಟ್ರ ಒಂದು ಆಡಿಯೋ ರಿಲೀಸ್ ಆಗಿತ್ತು. ನಾನು ಸುಚಿತ್ರಾಳಿಗಾಗಿ ಕೋಟಿ ರೂಪಾಯಿ ಆಸ್ತಿ ಮಾಡಿದ್ದೇನೆ ಎನ್ನುವಂತ ಬಗ್ಗೆ. ಆದ್ರೆ ಅದು ಈಗ ಸತ್ಯವಾಗಿರುವಂತದ್ದು. ಯಾಕಂದ್ರೆ ಶಿವಮೊಗ್ಗದಲ್ಲಿ ಮಾರ್ಕೆಟ್ ಬೆಲೆಗಿಂತಲೂ ಹೆಚ್ಚಿನದಾಗಿ ಒಂದು ಆಸ್ತಿಯನ್ನ ಖರೀದಿ ಮಾಡಿದ್ರು ಎನ್ನುವಂಥದ್ದು ಬಯಲಿಗೆ ಬಂದಿರುವಂತದ್ದು. ಅದ್ರ ಜೊತೆಗೆ ಗೋಶಾಲೆ ಮಾಡ್ತೇನೆ ಎನ್ನುವಂತ ಬಗ್ಗೆ ಹೇಳಿದ್ರು. ಆದ್ರೆ ಈಗ ಅಲ್ಲಿ ಕೇವಲ 4-5 ಗೋಗಳು ಮಾತ್ರ ಇದೆ ಎನ್ನುವಂತ ಒಂದು ಮಾಹಿತಿ ಲಭ್ಯವಾಗಿರುವಂತದ್ದು. ಹಾಗೆ ಇನ್ನೊಂದು ಏನಪ್ಪಾ ಅಂದ್ರೆ ಗೋಶಾಲೆಯ ಜೊತೆಗೆ ಅವರದ್ದು ವೈದಿಕ ಕಾರ್ಯಕ್ರಮಗಳು ಸಹ ಈಗ ನಡೀತಾ ಇರುವಂತದ್ದು ಬಗ್ಗೆಯೂ ಗೊತ್ತಾಗಿರುವಂತದ್ದು. ಈ ಹಿಂದೆ ನಾವು ವರದಿಯನ್ನ ಮಾಡಿದ್ವಿ. ಕಮಲಾಕರ್ ಭಟ್ರು ವೈದಿಕ ಕಾರ್ಯಕ್ರಮವನ್ನ ಗುರುತು ಮಾಡಿಕೊಟ್ಟವರಿಗೆ ಬ್ರೋಕರ್ ಆಗಿ ಇಟ್ಕೊಂಡಿದ್ರು. ಒಂದು 10,000 15,000 ರೂಪಾಯಿನೋ ಕಮಿಷನ್ ಕೊಡ್ತೀನಿ ಅಂತ ಹೇಳಿ ಒಂದು ವೈದಿಕ ಕಾರ್ಯಕ್ರಮಕ್ಕೆ, ಹೋಮ ಹವನ ಕಾರ್ಯಕ್ರಮಕ್ಕೆ 1 ಲಕ್ಷ ರೂಪಾಯಿಂದ 2 ಲಕ್ಷ ರೂಪಾಯಿಯನ್ನ ನಿಗದಿ ಮಾಡ್ತಿದ್ರು. ಅದರಲ್ಲಿ ಕಮಿಷನ್ ಅನ್ನ ಕೊಡ್ತಿದ್ರು ಎನ್ನುವಂತ ಬಗ್ಗೆ. ಸುಚಿತ್ರಾ ಕೂಡ ಕಮಿಷನ್ ಗಿರಾಕಿಯಾಗಿ ಬ್ರೋಕರ್ ಆಗಿ ಈಗ ಕಮಲಾಕರ್ ಭಟ್ರಿಗೆ ಪರಿಚಯ ಆಗ್ತಾಳೆ. ಇದೇ ಒಂದು ಹೋಮ ಹವನ ವೈದಿಕ ಕಾರ್ಯಕ್ರಮದ ಮೂಲಕ ಪರಿಚಯ ಆಗಿ ಬ್ರೋಕರ್ ಆಗಿ ಇವತ್ತು ಅಕ್ರಮ ಸಂಬಂಧದಲ್ಲಿ ತೊಡಗಿಕೊಂಡಿರುವಂತದ್ದು. ಅದಾದ ನಂತರ ಇವೆಲ್ಲ ಘಟನೆಗಳು ಈಗ ಬೆಳಕಿಗೆ ಬಂದಿರುವಂತದ್ದು.
ಕಮಲಾಕರ್ ಭಟ್ರ ದಿನನಿತ್ಯಕ್ಕೂ ಒಂದೊಂದು ಆಡಿಯೋಗಳು, ಒಂದೊಂದು ರೀತಿಯ ಕರ್ಮಕಾಂಡಗಳು ಇವತ್ತು ಬಯಲಿಗೆ ಬರ್ತಾ ಇರುವಂತದ್ದು. ಇವತ್ತು 7 ಮಂದಿ, ಅದ್ರ ಜೊತೆಗೆ ಒಬ್ಬ ವಿನಯ್ 3 ದಿವಸದ ಹಿಂದೆ ಆರೋಪಿಯನ್ನ ಬಂಧನ ಮಾಡಿರುವಂತದ್ದು. ಒಟ್ಟು 8 ಜನರಿಗೆ ನ್ಯಾಯಾಂಗ ಬಂಧನ ವಿಸ್ತರಣೆ ಆಗತ್ತಾ, ಪೊಲೀಸ್ ಕಸ್ಟಡಿ ಆಗತ್ತಾ ಎನ್ನುವಂಥದ್ದು ಕಾದು ನೋಡಬೇಕಾಗಿದೆ. ಅದ್ರ ಜೊತೆಗೆ ಮೃತ ವಸಂತ್ ನಾಯ್ಕ್ ಕುಟುಂಬದವರಿಗೆ ನ್ಯಾಯ ಕೊಡಿಸಬೇಕು ಅಂದ್ರೆ ಇವರಿಗೆ ಕಠಿಣ ಶಿಕ್ಷೆ ಆಗ್ಲೇಬೇಕು ಎನ್ನುವಂಥದ್ದು ಸಿದ್ದಾಪುರ ಜನರ ಒಂದು ಆಗ್ರಹ. ಅದ್ರ ಜೊತೆಗೆ ವಸಂತ್ ನಾಯ್ಕ್ ಕುಟುಂಬದವರ ಒಂದು ಆಗ್ರಹ ಆಗಿರತಕ್ಕಂಥದ್ದು. ಓಕೆ, ಧನ್ಯವಾದ ದರ್ಶನ್ ನಿಮ್ಮೆಲ್ಲ ಮಾಹಿತಿಗಾಗಿ.